ಕಾದ ಕೆಂಡದ ರೀತಿಯಲ್ಲಾಗಿತ್ತು ಕರ್ನಾಟಕದ ಭೂಮಿ. ಬೆಂಗಳೂರು ಕೂಡ ಅಷ್ಟೇ. ಯಾವಾಗ ಮಳೆ ಬರುತ್ತೆ ಅನ್ನುವಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಬೆಂಗಳೂರಿನ ಜನ. ಆದ್ರೆ ನಿನ್ನೆ ಎಲ್ಲಾ ಕಡೆನೂ ಕೂಡ ಯದ್ವಾ ತದ್ವಾ ಮಳೆ ಸುರಿದಿದೆ. ಮಳೆ ಸುರಿದಂತ ಸಂದರ್ಭದಲ್ಲಿ ಸಾಕಷ್ಟು ಅವಾಂತರಗಳು ನಡೆದಿರುವಂತದ್ದು. 10 ಜನ ಸಾವನ್ನಪ್ಪಿದ್ದಾರೆ. ಹಲವು ಕಡೆ ಸಾಕಷ್ಟು ಅನಾಹುತಗಳು ಸಂಭವಿಸಿದವೆ. ಮರ ಬಿದ್ದಿರುವಂತದ್ದು, ಲೈಟ್ ಕಂಬಗಳೆಲ್ಲ ಬಿದ್ದಿದ್ದಾವೆ, ವಾಹನಗಳು ಜಖಮ್ಮಾಗಿದ್ದಾವೆ. ಈ ರೀತಿಯಾಗಿ ಅನಾಹುತಗಳು ಒಂದೊಂದಾಗಿ ನೋಡ್ತಾ ಹೋಗೋಣ. ಬೆಂಗಳೂರಿನ ಮರಣ ಮಳೆಗೆ ಒಟ್ಟು 10 ಜನ ಸಾವನ್ನಪ್ಪಿದ್ದಾರೆ. 1.5 ತಾಸಿನ ಮಳೆಗೆ ರಾಜಧಾನಿ ತತ್ತರಿಸಿ ಹೋಯಿತು. ಮಳೆ ಬರಲಪ್ಪ ಅಂತ ಕಾಯ್ತಾ ಇದ್ದಂಥವ್ರು ಇವಾಗ ಯಾಕಾದ್ರೂ ಮಳೆ ಬಂತಪ್ಪ ಅನ್ನುವಂಥ ಪರಿಸ್ಥಿತಿಯನ್ನ ತಂದಿಡ್ತು ಮಳೆ. ಆ ರೀತಿಯಾಗಿ ಬಂದಿತ್ತು. ಬೌರಿಂಗ್ ಆಸ್ಪತ್ರೆ ಬಳಿ ದುರಂತದಲ್ಲಿ 7 ಜನ ಸಾವನ್ನಪ್ತಾರೆ. ಕಾಂಪೌಂಡ್ ಬೌರಿಂಗ್ ಆಸ್ಪತ್ರೆಯಲ್ಲಿ 7 ಗಾಯಾಳುಗಳಿಗೆ ಚಿಕಿತ್ಸೆಯನ್ನ ಕೂಡ ಕೊಡಲಾಗ್ತಾ ಇದೆ. 7 ಜನ ಸಾವನ್ನಪ್ಪಿದ್ರೆ 7 ಜನರಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಗಾಯಾಳುಗಳಿದ್ದಾರೆ. ಶಿವಾಜಿನಗರದಲ್ಲಿ ವಿದ್ಯುತ್ ಶಾಕಿಗೆ ಯುವಕ ಒಬ್ಬ ಸಾವನ್ನಪ್ಪಾನೆ. ಜೆಪಿ ನಗರದಲ್ಲೂ ಕೂಡ ವಿದ್ಯುತ್ ಶಾಕಿಗೆ ಯುವಕ ಒಬ್ಬ ಸಾವನ್ನಪ್ಪಿರುವಂಥದ್ದು. ಇನ್ನು ಕಸ್ತೂರ್ಬಾ ನಗರದಲ್ಲಿ ತಗಡು ಶೀಟ್ ಬಿದ್ದು ಯುವಕ ಸಾವನ್ನಪ್ಪಿದ. ಟೋಟಲಿ 10 ಜನ ಈ ಮಳೆಯಿಂದಾಗಿ ಸಾವನ್ನಪ್ಪಿರುವಂಥದ್ದು. ಮೃತರ ಕುಟುಂಬಕ್ಕೆ 5 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಪ್ರಧಾನಮಂತ್ರಿಯಿಂದ ಸಂತಾಪ ಸೂಚಿಸಿ 2 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಧಾರಾಕಾರವಾಗಿ ಬಂತು ಮಳೆ. ಕೆಲವೊಂದು ಆಕ್ಸಿಡೆಂಟಲ್ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಇಂಥ ಸಂದರ್ಭಗಳಲ್ಲಿ ಅಷ್ಟು ಜೋರು ಪ್ರಮಾಣದಲ್ಲಿ ಮಳೆ ಬಂದಿದ್ದು. ಆಲಿಕಲ್ಲು ಮಳೆ ಕೂಡ ಬಂದಿದೆ. ಅನಾಹುತ ನಡೆದಂತ ಸ್ಥಳಗಳಿಗೆ ಸಿಎಂ ಮತ್ತು ಡಿಸಿಎಂ ಇಬ್ರು ಕೂಡ ಹೋದ್ರು. ಈಗ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ. ಶರಣ್ ಪ್ರಕಾಶ್ ಪಾಟೀಲ್ ಅವರು ವೈದ್ಯಕೀಯ ಶಿಕ್ಷಣ ಸಚಿವರು, ಬೌರಿಂಗ್ ಆಸ್ಪತ್ರೆ ಅವರ ಅಂಡರಲ್ಲೇ ಬರುವಂತ ಕಾರಣಕ್ಕೋಸ್ಕರ ಅವರು ಕೂಡ ಹೋಗಿದ್ದಾರೆ, ಸ್ಥಳಕ್ಕೆ ಹೋಗಿದ್ದಾರೆ. ವಿಸಿಟ್ ಮಾಡಿ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಶರಣ್ ಪ್ರಕಾಶ್ ಪಾಟೀಲ್ ಬೌರಿಂಗ್ ಆಸ್ಪತ್ರೆ ನೆನೆ ನಡೆದಂಥ ದುರಂತ ಸ್ಥಳಕ್ಕೆ ಹೋಗಿದ್ದಾರೆ. ಆ ಕಾಂಪೌಂಡ್ ಕುಸಿದಿದೆಯಲ್ಲ, ಆ ಸ್ಥಳ ವೀಕ್ಷಣೆಗೆ ಹೋಗಿದ್ದಾರೆ. ಆಸ್ಪತ್ರೆಯವ್ರದ್ದು ಕೂಡ ತಪ್ಪಿದೆ. 30 ವರ್ಷದ ಹಳೆಯ ಕಾಂಪೌಂಡ್ ಅಂತ ಹೇಳಲಾಗ್ತಾ ಇದೆ. ಈಗ ನಮ್ಮ ಮನೆಗಳು ಅಂತ ಬಂದಾಗ ಗಟ್ಮುಟ್ಟಾಗೆ ಕಟ್ಕೊಂಡಿರ್ತೀವಿ. ಆದರೆ ಗೌರ್ಮೆಂಟು ಅಂತ ಬಂದಾಗ ಅದೆಷ್ಟು ಮಟ್ಟಿಗೆ ಕಳಪೆ ಆಗಿರುತ್ತೆ ಎಲ್ರಿಗೂ ಗೊತ್ತಿರುವಂಥದ್ದೇ. ದುಡ್ಡು ಮಾಡಿದ್ರೆ ಸಾಕು, ಅಲ್ಲಿ ಅದು ಗಟ್ಟಿ ಆಗಿದ್ರೇನು ಹೆಂಗಿದ್ರೇನು ಬೇಕಾಬಿಟ್ಟಿಯಾಗಿ ಮಾಡಿಬಿಟ್ಟಿರ್ತಾರೆ. ಅದಕ್ಕೆ ಇಂಥ ದುರಂತ ಸಂಭವಿಸೋದು. 30 ವರ್ಷ ಅಂತ ನೋಡಿದ್ರೆ ಮನೆಗಳ ಲೆಕ್ಕದಲ್ಲಿ ತಗೊಂಡ್ರೆ, ನಮ್ಮ ಸ್ವಂತ ಆಸ್ತಿಗಳ ಲೆಕ್ಕದಲ್ಲಿ ತಗೊಂಡ್ರೆ ಗಟ್ಮುಟ್ಟಾಗಿ ಕಟ್ಕೊಂಡಿರ್ತೀವಲ್ವಾ. ಗೌರ್ಮೆಂಟ್ದಾದ್ರೆ ದುಡ್ಡು ಹೊಡಿಬೇಕಷ್ಟೇ, ಕಳಪೆ ಕಾಮಗಾರಿ. ಅದಕ್ಕೆ ಅದೇನು 50-60 ವರ್ಷದ ಕಾಂಪೌಂಡ್ ಅಲ್ಲ, ಅದು 25-30 ವರ್ಷದ ಕಾಂಪೌಂಡ್ ಶಿಥಿಲಾವಸ್ಥೆಯಲ್ಲಿ ಇತ್ತಂತೆ. ಕೆಲವೊಮ್ಮೆ ಈ ಪ್ರಕೃತಿ ವಿಕೋಪಕ್ಕೆ ಸಾಕಷ್ಟು ಅನಾಹುತಗಳು ಸಂಭವಿಸ್ತವೆ. ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಕೆಲವೊಮ್ಮೆ ಸಂಭವಿಸುವಂತ ಅನಾಹುತಗಳಿಗೆ. ಅದು ಫಸ್ಟಿಂದಲೂ ಬಿರುಕು ಬಿಟ್ಟು ಅಲ್ಲಿ ಏನಾದರೂ ಇಟ್ಕೆ ಬಿದ್ದು ಗೋಡೆ ಅಲ್ಲೂ ಇಲ್ಲೂ ಎಲ್ಲೋ ಬೀಳ್ತಾ ಇದೆ, ಇಷ್ಟಾದರೂ ಕೂಡ ಅಧಿಕಾರಿಗಳ ಕ್ರಮ ಕೈಗೊಂಡಿಲ್ಲ ಅಂದರೆ ಅಧಿಕಾರಿಗಳೇ ನೇರ ಹೊಣೆ ಕಿತ್ತಾಕಿ ಕೆಲಸದಿಂದ. ಆ ರೀತಿಯಾಗಿ ಏನಾದರೂ ಆಗಿದ್ರೆ, ಇಲ್ಲ ಕಾಂಪೌಂಡ್ ಏನೋ ಒಂದು ಹಂತದಲ್ಲಿ ಚೆನ್ನಾಗಿತ್ತು, ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ರು, ಟಚ್ ಮಾಡೋಕ್ಕಾಗಿರಲಿಲ್ಲ ಅಂದರೆ ನಿಮ್ಗೆ ತೋರಿಸ್ತಾ ಇದ್ವಿ. ಶರಣ್ ಪ್ರಕಾಶ್ ಪಾಟೀಲ್ ಅವರು ಬಂದಿದ್ರು, ವಿಸಿಟ್ ಮಾಡ್ತಾ ಇದ್ದಾರೆ. ಬೌರಿಂಗ್ ಆಸ್ಪತ್ರೆ ಬಳಿ 7 ಮಂದಿ ಸಾವನ್ನಪ್ಪಿದ್ರು. ಇನ್ನು ಅಲ್ಲಿಗೆ ಪ್ಲೇಸಿಗೆ ಹೋಗಿದ್ದಾರೆ ಶರಣ್ ಪ್ರಕಾಶ್ ಪಾಟೀಲ್ ಅವರು. ಹಾಗೆ ಬೆಂಗಳೂರಿನ ಹಲವು ಕಡೆ ಇದೇ ರೀತಿಯಾದಂಥ ಪರಿಸ್ಥಿತಿ ಇರುವಂಥದ್ದು. ಅದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ನಮ್ಮ 3 ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕುಮಾರಕೃಪಾ ರಸ್ತೆಯಿಂದ ನಮ್ಮ ಪ್ರತಿನಿಧಿ ತಿಮ್ಮೇಗೌಡರಿದ್ದಾರೆ. ಬೌರಿಂಗ್ ಆಸ್ಪತ್ರೆ ಬಳಿಯಿಂದ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ಇದ್ದಾರೆ. ಇನ್ನು ಆಸ್ಪತ್ರೆ ಒಳಭಾಗದಲ್ಲಿ ನಮ್ಮ ಪ್ರತಿನಿಧಿ ಮಂಜು ಇದ್ದಾರೆ. 3 ಜನರಿಂದಲೂ ಕೂಡ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ. ಹಾಗೆ ಸಂಪರ್ಕದಲ್ಲಿರಿ. ಬೌರಿಂಗ್ ಆಸ್ಪತ್ರೆ ಬಳಿ 7 ಮಂದಿ ದುರ್ಮರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ಮೃತದೇಹಗಳ ಮರಣೋತ್ತರ ಪರೀಕ್ಷೆ ಮುಕ್ತಾಯ ಆಗಿದೆ. 7 ಜನ ಸಾವನ್ನಪ್ಪಿದ್ರಲ್ಲ, ಅವರ ಮರಣೋತ್ತರ ಪರೀಕ್ಷೆ ಮುಕ್ತಾಯ ಆಗಿದೆ. ಮೃತದೇಹಗಳು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ಪ್ರವಾಸಕ್ಕೆ ಬಂದಿದ್ದಂಥ ಕೇರಳದ ಸ್ಮಿತಾ ಮತ್ತು ಲತಾ ಪ್ರವಾಸಕ್ಕೆ ಬಂದಿದ್ದಂಥವ್ರು ಇಬ್ರು ಸಾವನ್ನಪ್ಪಿದ್ದಾರೆ, ಲೇಡೀಸ್. ಮಳೆ ಬೀಳುವ ವೇಳೆ ಕಾಂಪೌಂಡ್ ಬಳಿ ನಿಂತಿದ್ರು ಅವರು, ಮಳೆ ಬರುವಂಥ ಸಂದರ್ಭದಲ್ಲಿ. ಈ ವೇಳೆ ಕಾಂಪೌಂಡ್ ಕುಸಿದು ಇಬ್ಬರು ಸಾವನ್ನಪ್ಪಿದ್ದಾರೆ. ಉತ್ತರ ಪ್ರದೇಶ ಸಲಾವುದ್ದೀನ್ ವ್ಯಾಪಾರಿಯಾಗಿದ್ದ ಆತ ಕೂಡ ಸಾವನ್ನಪ್ಪಿರುವಂಥದ್ದು. ಪಾದರಕ್ಷೆ ವ್ಯಾಪಾರಿಯಾಗಿದ್ದ ಆತ. ಡಿಜೆ ಹಳ್ಳಿಯ ಫಯಾಜ್, ಅಸ್ಸಾಂನ ನಸೀಮುಲ್ಲಾ
ಕಾರ್ ಸ್ಟಿಕ್ಕರಿಂಗ್ ಕೆಲಸವನ್ನ ಮಾಡ್ತಾ ಇದ್ದ. ಆತ ಕೂಡ ಸಾವನ್ನಪ್ಪಿದ. ಎಲ್ಲರ ಮೃತದೇಹಗಳು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ಗಾಯಗೊಂಡಿದ್ದಂಥ 7 ಮಂದಿಗೆ ಬೋರಿಂಗ್ನಲ್ಲೇ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಗಾಯಗೊಂಡಂಥವ್ರಿಗೆ ಅಲ್ಲೇ ಸೇರಿಸಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಟೋಟಲಿ 7 ಮಂದಿ ಸಾವನ್ನಪ್ಪಿರುವಂಥದ್ದು ದೊಡ್ಡ ದುರಂತನೇ ಇದು. ಒಂದೇ ಕಡೆ ಕಾಂಪೌಂಡ್ ಕುಸಿದು ಈ ದುರಂತ ಸಂಭವಿಸಿರೋದು. ಇದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು, 7 ಮಂದಿ ಸಾವನ್ನಪ್ಪಿರುವಂಥದ್ದು, ಅವರ ಕುಟುಂಬಸ್ಥರಿಗೆ ಎಲ್ಲ ಮೃತದೇಹಗಳನ್ನು ಹಸ್ತಾಂತರ ಮಾಡಲಾಯ್ತಾ? ಏನ್ ಹೇಳ್ತಾ ಇದ್ದಾರೆ ಅವರ ಕುಟುಂಬಸ್ಥರು? ಇಂಥ ಒಂದು ದುರಂತ ನಿಜಕ್ಕೂ ಆಗಬಾರ್ದಿತ್ತು. ಎಲ್ಲ ಕೂಡ ಆಲ್ಮೋಸ್ಟ್ ಬೇರೆ ಬೇರೆ ರಾಜ್ಯದವರೇ ಇದ್ದಾರೆ. ಆ ಕುಟುಂಬಸ್ಥರು ಎಲ್ಲರೂ ಬಂದಿದ್ದಾರೆ ಆಲ್ರೆಡಿ. ಎಸ್, ಖಂಡಿತವಾಗ್ಲೂ ಪೃಥ್ವಿ, ನಿನ್ನೆ ಶಿವಾಜಿನಗರದ ಬಳಿ ಗೋಡೆ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು 7 ಜನ ಇದುವರೆಗೂ ಕೂಡ ಅಷ್ಟೇ ಸಾವನ್ನಪ್ಪಿದ್ರೆ. ಉಳಿದಂತಹ 7 ಜನರನ್ನ ಈಗಾಗಲೇ ಬೌರಿಂಗ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನು ಕೂಡ ಅಷ್ಟೇ ಕೊಡಿಸ್ತಾ ಇರುವಂತದ್ದು. ನಿನ್ನೆ ಘಟನೆ ಆದಂತಹ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಘಟನಾ ಸ್ಥಳಕ್ಕೆ ಬರ್ತಾರೆ, ಪರಿಶೀಲನೆಯನ್ನ ಮಾಡ್ತಾರೆ, ಅಧಿಕಾರಿಗಳಿಗೆ ತರಾಟೆಯನ್ನ ತಗೊಳ್ಕೊಂತಾರೆ. ಯಾಕಂದ್ರೆ ಈ ಒಂದು ಗೋಡೆ ಶಿಥಿಲಾವಸ್ಥೆಯಲ್ಲಿ ಇದ್ರೂ ಕೂಡ ಅಷ್ಟೇ ಯಾಕೆ ಇದನ್ನು ಯಾರು ಕೂಡ ನೋಡಿಲ್ಲ ಅನ್ನುವ ನಿಟ್ಟಿನಲ್ಲಿ ತರಾಟೆಯನ್ನು ಕೂಡ ತಗೊಳ್ತಾರೆ. ಜೊತೆಗೆ ರಾತ್ರಿನೇ 7 ಜನರ ಮರಣೋತ್ತರ ಪರೀಕ್ಷೆ ಪ್ರಕ್ರಿಯೆಯನ್ನು ಕೂಡ ಅಷ್ಟೇ ಮುಕ್ತಾಯ ಮಾಡಿದ್ದಾರೆ. ಮುಕ್ತಾಯ ಮಾಡಿ ಬೆಳಗಿನ ಜಾವ 3 ಗಂಟೆ ವೇಳೆಗೆ ಕಂಪ್ಲೀಟ್ ಆಗಿ 7 ಜನರು ಕೂಡ ಅಷ್ಟೇ ಮೃತದೇಹಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಬೇರೆ ರಾಜ್ಯದಿಂದ ಅಂದ್ರೆ ಕೇರಳದಿಂದಲೂ ಕೂಡ ಅಷ್ಟೇ ಒಂದಷ್ಟು ಜನ ಪ್ರವಾಸಕ್ಕೆ ಅಂತ ಬೆಂಗಳೂರಿಗೆ ಬಂದಿದ್ರು. ಬೆಂಗಳೂರಿಗೆ ಬಂದಂತವರು ಶಿವಾಜಿನಗರ ಮತ್ತು ಕಮರ್ಷಿಯಲ್ ಸ್ಟ್ರೀಟ್ ನಲ್ಲಿ ಒಂದಷ್ಟು ಬಟ್ಟೆಗಳು ಕಡಿಮೆ ಬೆಲೆಗೆ ಸಿಗುತ್ತಲ್ಲ ಅಂತ ಹೇಳ್ಬಿಟ್ಟು ನಿನ್ನೆ ಸಂಜೆ ವೇಳೆಗೆ 4 ಗಂಟೆಗೆ ಅವರು ಬರ್ತಾರೆ. ಬಂದಂತವರು ಶಾಪಿಂಗ್ ಮಾಡ್ಕೊಂಡೆಲ್ಲ ಆದಂತಹ ಬಳಿಕ ಇನ್ನೇನು ಶಿವಾಜಿನಗರ ಬಸ್ ಸ್ಟ್ಯಾಂಡ್ಗೆ ಬರಬೇಕು ಅನ್ನೋ ಸಂದರ್ಭದಲ್ಲಿ ಮಳೆ ಬರುತ್ತೆ. ಮಳೆ ಬಂದಾಗ ಇಮಿಡಿಯೇಟ್ ಆಗಿ ಅಲ್ಲಿಯೇ ಒಂದು ಆಶ್ರಯನ ಪಡ್ಕೊಳ್ಳೋಕೆ ಹೋಗ್ತಾರೆ. ಯಾಕಂದ್ರೆ ಅಲ್ಲಿ ಮಳೆ ಬರ್ತಿದ್ದಂತಹ ವೇಳೆಯಲ್ಲಿ ಅಲ್ಲಿಯೇ ಒಂದಷ್ಟು ವ್ಯಾಪಾರಸ್ಥರಿದ್ರು. ಅಂದ್ರೆ ಒಂದಷ್ಟು ಜನ ಚಪ್ಪಲಿ ಮಾರ್ತಿದ್ರು, ಇನ್ನೊಂದಷ್ಟು ಜನ ಬಟ್ಟೆಯನ್ನ ಮಾರ್ತಿದ್ರು. ಅವರು ಎಲ್ಲೋ ಒಂದು ಕಡೆ ಅವರು ಅಲ್ಲಿ ಆಶ್ರಯ ಪಡ್ಕೊಳ್ಳೋಕೆ ಅಂತ ಹೋಗ್ತಾರೆ. ಏಕಾಏಕಿ ಗೋಡೆ ಬೀಳುತ್ತೆ. ಗೋಡೆ ಬಿದ್ದಂತ ಸಂದರ್ಭದಲ್ಲಿ ಕೇರಳ ಮೂಲದ ಒಟ್ಟು 5 ಜನ ಅಲ್ಲಿರ್ತಾರೆ. 5 ಜನರಲ್ಲಿ 2 ಸಾವನ್ನಪ್ಪಿದರೆ, 3 ಜನ ಇದೇ ಒಂದು ಬೌರಿಂಗ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಿದ್ರೆ. ಇನ್ನು ಅದು ಬಿಟ್ರೆ ಉಳಿದಂತ 6 ವರ್ಷದ ಒಂದು ಪುಟ್ಟ ಬಾಲಕಿ ಕೂಡ ಅಷ್ಟೇ ಆ ಒಂದು ಸಂದರ್ಭದಲ್ಲಿ ಆ ಗೋಡೆಯ ಸಮೀಪವೇ ಇರ್ತಾರೆ. ಅವರು ಕೂಡ ಅಷ್ಟೇ ಸಾವನ್ನಪ್ಪಿದ್ದಾರೆ. ಇನ್ನು ಉಳಿದಂತೆ ಇನ್ನು ಸಣ್ಣ ಪುಟ್ಟ ವ್ಯಾಪಾರವನ್ನ ಮಾಡ್ಕೊಂಡು ಪಾಪ ಚಪ್ಪಲಿ ವ್ಯಾಪಾರವನ್ನ ಮಾಡ್ಕೊಂಡಿದ್ರು, ಇನ್ನೊಂದಷ್ಟು ಜನ ಬಟ್ಟೆ ವ್ಯಾಪಾರವನ್ನ ಮಾಡ್ಕೊಂಡಿದ್ರು. ಇಡೀ ದಿನ ಅವರು ವ್ಯಾಪಾರ ಮಾಡಿದ್ರು ಕೂಡ ಅಷ್ಟೇ ಅವ್ರಿಗೆ ಸಿಗ್ತಾ ಇದ್ದಿದ್ದು ಬರೀ 1,000 ರೂಪಾಯಿ ಮಾತ್ರ. ಆ 1,000 ರೂಪಾಯಿ ಆಸೆಗೋಸ್ಕರ ಪಾಪ ಅವರು ಬಿಸಿಲು ಲೆಕ್ಕಿಸದೆ ಆ ಒಂದು ಫುಟ್ಪಾತ್ ಅಲ್ಲಿ ಎಲ್ಲೋ ಒಂದ್ ಕಡೆ ಜಾಗ ಸಿಕ್ತಲ್ಲ ಅಂತ ಹೇಳ್ಬಿಟ್ಟು ಅವ್ರು ವ್ಯಾಪಾರವನ್ನ ಮಾಡ್ಕೊಂತಿದ್ರು. ಅವ್ರು ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಇವತ್ತು ನಮ್ಮ ಸಾವಾಗುತ್ತೆ ಅಂತ ಹೇಳ್ಬಿಟ್ಟು. ಏಕಾಏಕಿ ಕೇವಲ 1 ಗಂಟೆ ಬಿದ್ದಂತಹ ಮಳೆಗೆ ಈ ರೀತಿಯಂತ ದುರ್ಘಟನೆ ಆಗಿದೆ. ಇದಾಂತ ಬಳಿಕ ಇಮಿಡಿಯೇಟ್ ಆಗಿ ಇನ್ಸಿಡೆಂಟ್ ಆಗುತ್ತೆ. ಎಲ್ಲರನ್ನೂ ಕೂಡ ಅಷ್ಟೇ ಒಟ್ಟು 14 ಜನರನ್ನು ಕೂಡ ಅಷ್ಟೇ ಇಮಿಡಿಯೇಟ್ ಆಗಿ ಕ್ಯಾಶುಯಾಲಿಟಿಗೆ ಶಿಫ್ಟ್ ಮಾಡ್ತಾರೆ. ಆದರೆ ಇಲ್ಲಿಗೆ ಬರುವಂತ ಸಂದರ್ಭದಲ್ಲಿ 7 ಜನ ಸಾವನ್ನಪ್ಪಿರುವಂತಹ ವಿಚಾರ ಕೂಡ ಅಷ್ಟೇ ಗೊತ್ತಾಗುತ್ತೆ. ಉಳಿದಂತ 7 ಜನಕ್ಕೆ ಈಗಾಗಲೇ ಟ್ರೀಟ್ಮೆಂಟ್ ಅನ್ನು ಕೂಡ ಅಷ್ಟೇ ಕೊಡಲಾಗ್ತಾ ಇರುವಂತದ್ದು. ಅವ್ರಿಗೆ ಏನೆಲ್ಲ ಅಗತ್ಯ ಟ್ರೀಟ್ಮೆಂಟ್ ಇದೆ ಅದೆಲ್ಲವನ್ನು ಕೂಡ ಅಷ್ಟೇ ಕೊಡಿ ಅಂತ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅಷ್ಟೇ ಆಸ್ಪತ್ರೆಗೆ ಭೇಟಿಯಾದಂತಹ ಸಂದರ್ಭದಲ್ಲಿ ಹೇಳಿದ್ರು. ಯಾವುದು ಕೂಡ ಅಷ್ಟೇ ದುಡ್ಡು ತಗೊಳ್ಬೇಡಿ, ಫ್ರೀ ಆಗಿ ಟ್ರೀಟ್ಮೆಂಟ್ ಅನ್ನ ಕೊಡಿ ಅಂತ ಹೇಳಿದ್ರು. ಜೊತೆಗೆ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಕೂಡ ಈಗಾಗಲೇ ಸ್ಥಳಕ್ಕೆ ಬಂದಿದ್ದಾರೆ. ಜೊತೆಗೆ ಅವರು ಕೂಡ ಅಷ್ಟೇ ಗಾಯಾಳುಗಳ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳುವಂತ ಒಂದು ಕೆಲಸಕ್ಕೂ ಕೂಡ ಮುಂದಾಗ್ತಾ ಇರುವಂತದ್ದು. ಅದರಲ್ಲೂ ಕೂಡ ಸದ್ಯಕ್ಕೆ 7 ಜನ ಗಾಯಾಳುಗಳ ಪೈಕಿ 3 ಜನ ಕೇರಳ ಮೂಲದವರಿದ್ದಾರೆ, ಒಬ್ರು ಅಸ್ಸಾಂನವರು, ಉಳಿದಂತೆ 3 ಜನ ಬೆಂಗಳೂರಿನ ನಿವಾಸಿಗಳು ಅನ್ನುವಂಥದ್ದು ಕೂಡ ಗೊತ್ತಾಗಿದ್ದು. ಸದ್ಯಕ್ಕೆ 7 ಜನರಿಂದ ಹೇಳಿಕೆ ದಾಖಲು ಮಾಡಿಕೊಳ್ಳುವಂತ ಒಂದು ಕೆಲಸವನ್ನು ಕೂಡ ಸದ್ಯಕ್ಕೆ ಪೊಲೀಸರು ಮಾಡ್ತಾ ಇರುವಂತದ್ದು. ಒಟ್ಟಿನಲ್ಲಿ ನಿನ್ನೆಯ ಘಟನೆ ಅನ್ನುವಂಥದ್ದು ನಮ್ಮ ಸರ್ಕಾರಕ್ಕಾಗಿರ್ಬೋದು ಅಥವಾ ಅಧಿಕಾರಿಗಳಿಗೂ ಒಂದು ದೊಡ್ಡ ಪಾಠ ಅಂತ ಹೇಳ್ಬೋದು. ಯಾಕಂದ್ರೆ ಮಳೆಗಾಲ ಇನ್ನೂ ಕೂಡ ಆರಂಭ ಆಗಿಲ್ಲ. ಬೇಸಿಗೆಯ ಆರಂಭದಲ್ಲಿ ಬಿದ್ದಂತ 1 ಗಂಟೆ ಮಳೆಗೆ ಬೆಂಗಳೂರಿನಲ್ಲಿ ಈ ದೊಡ್ಡ ಮಟ್ಟದ ದುರಂತ ಆಯಿತು ಅಂತಂದ್ರೆ ಮಳೆಗಾಲ ಆರಂಭ ಆದಂತ ಸಂದರ್ಭದಲ್ಲಿ ಇನ್ನೇನೆಲ್ಲ ಅವಾಂತರಗಳು ಸೃಷ್ಟಿಯಾಗುತ್ತೆ. ಇನ್ನೇ ಕೂಡ ಅಷ್ಟು ಎಚ್ಚೆತ್ತುಕೊಂಡಿಲ್ಲ ಅಂತಂದ್ರೆ ಬೆಂಗಳೂರಿನಲ್ಲಿ ಈ ಮಹಾ ಮಳೆಗೆ ಇನ್ನೆಷ್ಟು ಸಾವು ಪಡ್ಕೊಳ್ಳುತ್ತಾರೆ ಅನ್ನುವಂಥದ್ದು ಕೂಡ ಅಷ್ಟೀಗ ಸಾರ್ವಜನಿಕರು ಕೇಳ್ತಾ ಇರುವಂತ ಒಂದು ಪ್ರಶ್ನೆ. ಸದ್ಯಕ್ಕೆ 7 ಜನ ಗಾಯಾಳುಗಳಿಗೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಸಚಿವ ಶರಣು ಪ್ರಕಾಶ್ ಪಾಟೀಲ್ ಅವರು ಕೂಡ ಅಷ್ಟೇ ಆಸ್ಪತ್ರೆಗೆ ಭೇಟಿ ಕೊಟ್ಟು ಗಾಯಾಳುಗಳ ಯೋಗಕ್ಷೇಮವನ್ನು ವಿಚಾರಿಸ್ತಾರೆ. ಜೊತೆಗೆ ವೈದ್ಯಾಧಿಕಾರಿಗಳ ಜೊತೆ ಕೂಡ ಅಷ್ಟೇ ಮಾತನಾಡಿ ಅವರಿಗೆ ಅಗತ್ಯವಾದಂತಹ ಟ್ರೀಟ್ಮೆಂಟ್ ಅನ್ನ ಕೊಡುವಂತೆ ಈಗಾಗಲೇ ಹೇಳೋದಕ್ಕೂ ಕೂಡ ಸಚಿವ ಶರಣು ಪ್ರಕಾಶ್ ಪಾಟೀಲ್ ಅವರು ಬೌರಿಂಗ್ ಆಸ್ಪತ್ರೆಗೆ ಬರ್ತಾ ಇರುವಂತಹ. ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.